ನೀವೇನಾದರೂ ಸ್ಟೈಲಿಶ್ ಹ್ಯಾಚ್‌ಬ್ಯಾಕ್ ಹುಡುಕ್ತಾ ಇದ್ದೀರಾ? ಸೇಫ್ಟಿ ಇಂಪಾರ್ಟೆಂಟಾ? ಸ್ಮೂತ್ ಆಟೋಮ್ಯಾಟಿಕ್ ಡ್ರೈವಿಂಗ್ ಎಕ್ಸ್‌ಪೀರಿಯನ್ಸ್ ಬೇಕಾ? ಇವೆಲ್ಲ ಒಂದು ಕಾರಲ್ಲಿ ಸಿಗುತ್ತೆ ಅಂದರೆ ಅದು ಟಾಟಾ ಅಲ್ಟ್ರಾಸ್. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಟಾಟಾ ಅಲ್ಟ್ರಾಸ್ ಆಟೋಮ್ಯಾಟಿಕ್ ಸೆಕೆಂಡ್ ಟಾಪ್ ವೇರಿಯಂಟ್. ಇದು ಕೂಡ ಬ್ಯೂಟಿಫುಲ್ ವೈಟ್ ಕಲರಲ್ಲಿ ಇದೆ. ಹಾಗಿದ್ರೆ ತಡ ಮಾಡದೆ ಗಾಡಿ ರಿವ್ಯೂನ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಗಾಡಿನ ಫುಲ್ ಸ್ಪೆಸಿಫಿಕೇಶನ್ನ ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದರೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಈ ವೇರಿಯಂಟ್ ತಗೊಳ್ಳೋದು ವರ್ತಾ ಇಲ್ವಾ ಬೇಡ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಲ್ಸ್ ಬೈ ನಿಮ್ಮ ಸ್ವರೂಪ್ ಶೆಟ್ಟಿ. ವೆಲ್ಕಮ್ ಟು ದ ಚಾನಲ್. ಇದು ಟಾಟಾ ಅಲ್ಟ್ರಾಸ್ನ ಕೀ ಆಗಿರುತ್ತೆ. ಓಲ್ಡ್ ಕೀನೇ. ಇದರಲ್ಲಿ ಕೂಡ ಲಾಕ್ ಅನ್ಲಾಕ್, ಅದೇ ರೀತಿ ಬೂಟ್ ಓಪನಿಂಗ್. ಬೂಟ್ ಓಪನ್ ಅಂದರೆ ನೀವು ಜಸ್ಟ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ಅಲ್ಲಿ ಹಿಂದ್ಗಡೆಯಿಂದ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಆಟೋಮೆಟಿಕ್ ಆಗಿ ಓಪನ್ ಆಗಲ್ಲ. ಹಾಗೆ ಲೈಟ್ ಕೂಡ ಬಟನ್ ಇದೆ. ಸೊ ವಿದೌಟ್ ಗಾಡಿನ ಸ್ಟಾರ್ಟ್ ಮಾಡದೆ ನೀವು ಲೈಟ್ ಕೂಡ ಆನ್ ಮಾಡ್ಬೋದು. ಇದು ಟಾಟಾದ ಸೇಮ್ ಓಲ್ಡ್ ಕೀನೇ ಆಗಿದೆ. ಇದರಲ್ಲಿ ಏನು ಡಿಫ್ರೆನ್ಸ್ ನಮಗೆ ಕಾಣಿಸೋದು. ಇನ್ನು ಕಾರ್ನ ಫ್ರಂಟ್ ಡಿಸೈನ್ ಹೇಗಿದೆ ಅಂತ ನೋಡೋಣ. ಟಾಟಾ ಅಲ್ಟ್ರಾಸ್ ಫ್ರಂಟ್ ಲುಕ್ ತುಂಬಾನೇ ಅಗ್ರೆಸಿವ್ ಮತ್ತೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದು ಫಾಗ್ ಲ್ಯಾಂಪ್ ಪ್ಲೇಸ್. ಅದೇ ರೀತಿ ಇಲ್ಲಿ ನಿಮಗೆ ಸಿಗುತ್ತೆ ಶಾರ್ಪ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ವಿತ್ ಎಲ್ಇಡಿ DRL ಸೆಟಪ್. ಫ್ರಂಟ್ ಗ್ರಿಲ್ ನೋಡಿದ್ರೆ ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಇದೆ. ಇದು ಕಾರ್ಗೆ ಸ್ಪೋರ್ಟಿ ಲುಕ್ ಕೂಡ ಕೊಡುತ್ತೆ. ಟಾಟಾ ಲೋಗೋನ ಸೆಂಟರ್ ಅಲ್ಲಿ ಮತ್ತು ಓವರ್ ಆಲ್ ಡಿಸೈನ್ ತುಂಬಾನೇ ಕ್ಲಾಸಿ ಫೀಲ್ ಕೊಡುತ್ತೆ. ಅದೇ ರೀತಿ 360 ಡಿಗ್ರಿ ಕ್ಯಾಮರಾ ಸೇಮ್ ಸೆಟಪ್ ಈ ಕಡೆನೂ ನಾವು ನೋಡಬಹುದು. ಇನ್ನು ಸೈಡ್ ವ್ಯೂ ಮಿರರ್ ಕೂಡ LED ಲೈಟ್ ವಿತ್ 360 ಡಿಗ್ರಿ ಕ್ಯಾಮರಾ ಇದೆ. ವೈಟ್ ಕಲರ್ ಅಲ್ಲಿ ನೋಡಿದ್ರೆ ಕಾರ್ ತುಂಬಾನೇ ಕ್ಲೀನ್ ಮತ್ತೆ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಫೀಲ್ ಕೊಡುತ್ತೆ. ಓವರ್ ಆಲ್ ಫ್ರಂಟ್ ಲುಕ್ ನೋಡಿದ್ರೆ ಡೆಫಿನೆಟ್ಲಿ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಸ್ಟೈಲಿಶ್ ಹ್ಯಾಚ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ಸೈಡ್ ವ್ಯೂ ಅಲ್ಲಿ ಡಿಫ್ರೆಂಟ್ ಸ್ಟೈಲ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಅದೇ ರೀತಿ ಅಲ್ಟ್ರಾಸ್ನ ಸೈಡ್ ಲುಕ್ ನೋಡಿದ್ರೆ ಮಸ್ಕ್ಯುಲರ್ ಕೂಪೆಡ್ ಸ್ಟೈಲ್ ರೂಫ್ ಡಿಸೈನ್ ಕಾಣಿಸುತ್ತೆ. ವಿಂಡೋ ಲೈನ್ ಅಲ್ಲಿ ಬ್ಲ್ಯಾಕ್ ಫಿನಿಶ್ ಮತ್ತು ಇದು ಕಾರ್ಗೆ ಸ್ಪೋರ್ಟಿ ಲುಕ್ ಕೊಡುತ್ತೆ. ಇನ್ನು ಈ ಫೇಸ್ ಲಿಫ್ಟ್ ವರ್ಷನ್ ಅಲ್ಲಿ ಸೀಟ್ ಕಲರ್ ಮತ್ತೆ ಕಂಫರ್ಟ್ನೆಸ್ ನ ಚೇಂಜಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತದೆ. ಬಟ್ ವೈಟ್ ಕಲರ್ ಆಗಿರೋದ್ರಿಂದ ಬೇಗನೆ ಕಲೆನೂ ಆಗ್ಬೋದು. ಇದು ಡ್ರೈವರ್ ಸೀಟ್ ಪೊಸಿಷನ್ ಆಗಿದೆ. ಸೊ ಡೋರ್ನ ಕ್ಲೋಸ್ ಮಾಡಿ ನೋಡೋಣ ಸೈಡ್ ಅಲ್ಲಿ ಏನೆಲ್ಲ ಇದೆ ಅಂತ. ಡ್ರೈವರ್ ಸೈಡ್ ಅಲ್ಲಿ ಆಲ್ ವಿಂಡೋ ಕಂಟ್ರೋಲ್ ORVM ಸೆಟಪ್ ಕೂಡ ಇರುತ್ತೆ. ಹಾಗೆಯೇ ಸೆಕೆಂಡ್ ವೇರಿಯಂಟ್ ಆಗಿರೋದ್ರಿಂದ ಪುಷ್ ಸ್ಟಾರ್ಟ್ ಸ್ಟಾಪ್ ಇದರಲ್ಲಿ ಬರುತ್ತೆ. ಈ ಕಡೆ AC ಕಂಟ್ರೋಲ್ ಮತ್ತೆ ಗಾಡಿ ಅದರ್ ಫೀಚರ್ಸ್ ಕೂಡ ಇದೆ. ಇನ್ನು ಈ ಗಾಡಿ ಬಂದು ಆಟೋಮೆಟಿಕ್ ಆಗಿರೋದ್ರಿಂದ ಈ ತರ ಆಟೋಮೆಟಿಕ್ ಟ್ರಾನ್ಸಿಷನ್ ಸೆಟಪ್ ಸಿಗುತ್ತೆ. ಡ್ಯಾಶ್ ಬೋರ್ಡ್ ಡಿಸೈನ್ ತುಂಬಾನೇ ಮಾಡರ್ನ್ ಆಗಿದೆ. ಇಲ್ಲಿ ನಿಮಗೆ ಸಿಗುತ್ತೆ 10 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ಸಿಗುತ್ತೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೆಮಿ ಡಿಜಿಟಲ್ ಸೆಟಪ್ ಆಗಿದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಇದರಲ್ಲಿ ಡೆಡ್ ಪೆಡಲ್ ಕೂಡ ಇಟ್ಟಿದ್ದಾರೆ. ಸೊ ಇದರಲ್ಲಿ ಪ್ಲೇಸ್ ಮಾಡಿ ಇನ್ನು ಗಾಡಿ ಸ್ಟಾರ್ಟ್ ಮಾಡೋದಾದರೆ ಬ್ರೇಕ್ ಮೇಲೆ ಕಾಲನ್ನ ಪ್ರೆಸ್ ಮಾಡಿ ದೆನ್ ಪುಷ್ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿದಾಗ ಸಿಂಗಲ್ ಟಚಲ್ಲಿ ಗಾಡಿ ಇದಾಗುತ್ತೆ. ಡಬಲ್ ಲಾಂಗ್ ಪ್ರೆಸ್ ಮಾಡಿದಾಗ ಗಾಡಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಕ್ಯಾಬಿನ್ ಕ್ವಾಲಿಟಿ ನೋಡಿದರೆ ಅಲ್ಟ್ರಾ ಡೆಫಿನೆಟ್ಲಿ ಪ್ರೀಮಿಯಂ ಫೀಲ್ ಕೊಡುತ್ತೆ. ಅದೇ ರೀತಿಯಲ್ಲಿ AC ಕೂಡ ಸೆಟಪ್ ಇದರಲ್ಲೇ ಇದೆ. ಆಟೋ AC ಕೂಡ ಬರುತ್ತೆ. 360 ಡಿಗ್ರಿ ಕ್ಯಾಮರಾ ಇದೆ. ಸೊ ಇವಾಗ ನೀವು ನೋಡ್ಬೋದು ಹೇಗಿದೆ 360 ಡಿಗ್ರಿ ಕ್ಯಾಮರಾ ಕ್ವಾಲಿಟಿ ಅನ್ನೋದನ್ನು. ಸೊ ಸೈಡ್ ವ್ಯೂ, ಫ್ರಂಟ್ ವ್ಯೂ ಮತ್ತು ಅದೇ ರೀತಿ 2D 3D ಹಾಗೆ ಡಿಫ್ರೆಂಟ್ ಫೀಚರ್ಸ್ನ ಇದು ಒಳಗೊಂಡಿದೆ. ಇದು 360 ಡಿಗ್ರಿ ಕ್ಯಾಮರಾದ ಫಂಕ್ಷನಾಲಿಟಿ ಆದರೆ ಇನ್ನು ಅದೇ ರೀತಿಯಲ್ಲಿ AC ಕೂಡ ಸೆಟಪ್ ಇದೆ. ಆಟೋ AC ಕೂಡ ಫಂಕ್ಷನಾಲಿಟಿ ಇದೆ. ಲಾಕ್ ಅನ್ಲಾಕ್ ಆಲ್ ಇದೆಲ್ಲವೂ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಸೊ ಸಮ್ಟೈಮ್ಸ್ ಏನಾದರೂ ಗೊತ್ತಿಲ್ಲದೆ ಟಚ್ ಆಗಿ ಕನ್ಫ್ಯೂಸು ಆಗ್ಬೋದು. ಅದೇ ರೀತಿಯಲ್ಲಿ ಗಾಡೀಲಿ ಎಕೋ ಮೋಡ್, ಇನ್ನು ಸ್ಪೋರ್ಟ್ಸ್ ಮೋಡ್ ಅಂತ ಇದರಲ್ಲಿ ಏನು ಬರಲ್ಲ. ಮೋಡ್ ವೈಸ್ ನೋಡಿದ್ರೆ ಎಕೋ ಮತ್ತು ಸಿಟಿ ಬಂದಿರುತ್ತೆ. ಹಾಗೆಯೇ AC ಸೆಟಪ್ ಕೂಡ ನೀವು ಇಲ್ಲಿನೂ ಕಂಟ್ರೋಲ್ ಮಾಡ್ಬೋದು, ಫ್ಯಾನ್ ಸ್ಪೀಡ್ ಮತ್ತು ಟೆಂಪರೇಚರ್ನ. ಅದೇ ರೀತಿ ಸ್ಕ್ರೀನಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಗಾಡಿಯ ಡಿಫಾಗರ್ ಮತ್ತು ಬ್ಯಾಕ್ ಸೈಡ್ ಡಿಫಾಗ್ ಕೂಡ ಇದರಲ್ಲೇ ಸಿಗುತ್ತೆ. ಸೊ ಜೊತೆಗೆ 12 ವೋಲ್ಟ್ ಸಾಕೆಟ್ ಕೂಡ, ದೆನ್ C ಟೈಪ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಸ್ಲಾಟ್ ಇದೆ. ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿ ಬರೋದಿಲ್ಲ, ಸೆಕೆಂಡ್ ಟಾಪ್ ವೇರಿಯಂಟ್ ಆಗಿರೋದ್ರಿಂದ. ಇನ್ನು ನೋಡ್ಬೋದು ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್ ಇಲ್ಲಿ ಇದೆ. ಅದೇ ರೀತಿ ಇದೆ, ಅಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಮೊಬೈಲ್ ಕೂಡ ಪ್ಲೇಸ್ ಮಾಡೋದಾದರೆ ಅಲ್ಲಿ ಇಡ್ಬೋದು. ಇನ್ನು ಸ್ಟೇರಿಂಗ್ ವೀಲ್ನ ಲೆಫ್ಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ ಬಂದರೆ ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಇನ್ನು ಡ್ರೈವ್ ಮಾಡುವಾಗ ನೀವೇನಾದರೂ ರಿವರ್ಸ್ ಗೇರ್ ಹಾಕಿದಾಗ ಆಟೋಮೆಟಿಕ್ ಆಗಿ ಬ್ಯಾಕ್ ಕ್ಯಾಮರಾ ಮತ್ತು ನಿಮಗೆ 360 ಡಿಗ್ರಿ ಕ್ಲಿಯರ್ ಆಗಿ ಇಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಫ್ರಂಟ್ ಡ್ರೈವ್ ಮಾಡುವಾಗಲೂ 360 ಡಿಗ್ರಿ ಕ್ಯಾಮರಾ ಇರೋದ್ರಿಂದ ಮ್ಯಾನ್ಯಲ್ ಆಗಿ ಯೂಸ್ ಮಾಡಬೇಕು. ಅದೇ ರೀತಿ ಇಂಡಿಕೇಟರ್ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸುತ್ತೆ. ಇನ್ನು ಸೈಡಲ್ಲಿ ಆರ್ಮ್ರೆಸ್ಟ್ ಕೂಡ ಇದೆ. ಇದರಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ. ನಾವು
ಅಡ್ಜಸ್ಟ್ಮೆಂಟ್ ಕೂಡ ಇದರನ್ನು ಮಾಡ್ಕೋಬಹುದು. ಲೆಫ್ಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್ ಬಂದರೆ ರೈಟ್ ಸೈಡಲ್ಲಿ ಲೈಟ್ ಕಂಟ್ರೋಲ್ ಕೂಡ ಇರುತ್ತೆ. ಹಾಗೆಯೇ LED ಲೈಟ್ ಕೂಡ ಕ್ಯಾಬಿನ್ ಲೈಟ್ ಆಗಿ ಕೊಟ್ಟಿದ್ದಾರೆ. ಸೊ ಏರ್ ಬ್ಯಾಗ್ ಇನ್ಫಾರ್ಮೇಷನ್ಸ್ ಅದೇ ರೀತಿಯಲ್ಲಿ ಸೈಡ್ ಇದರಲ್ಲಿ ಮಿರರ್ ಬರುತ್ತೆ ಪ್ಯಾಸೆಂಜರ್ ಸೈಡಲ್ಲಿ. ಡ್ರೈವರ್ ಸೈಡಲ್ಲಿ ಯಾವುದೇ ರೀತಿಯ ಮಿರರ್ ಕೂಡ ಇರಲ್ಲ. ಇನ್ನು ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಪ್ಯಾಸೆಂಜರ್ ಸೀಟಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇರಲ್ಲ. ಮುಂದೆ ಪುಷ್ ಮತ್ತು ಬ್ಯಾಕ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ, ಆದರೆ ಡ್ರೈವರ್ ಸೀಟಲ್ಲಿ ಹೈಟ್ ಅಡ್ಜಸ್ಟಬಲ್ ಕೂಡ ಫೀಚರ್ಸ್ನ ಈ ವೇರಿಯಂಟಲ್ಲಿ ನಾವು ನೋಡ್ಬೋದು. ಕಾರ್ನ ಇಂಜಿನ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದೊಂದು ಇಂಪಾರ್ಟೆಂಟ್ ಪಾರ್ಟ್, ಆಟೋಮೆಟಿಕ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು. ಈ ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ DCT ಆಟೋಮೆಟಿಕ್ ಗೇರ್ ಬಾಕ್ಸ್. ಸಿಟಿ ಟ್ರಾಫಿಕಲ್ಲಿ ಡ್ರೈವ್ ಮಾಡೋದು ತುಂಬಾ ಈಸಿ. ಇನ್ನು ಟಾಟಾ ಅಲ್ಟ್ರೋಸಲ್ಲಿ 1.2 ರೆವಟ್ರಾನ್ ಪೆಟ್ರೋಲ್ ಇಂಜಿನ್ ಕೆಪಾಸಿಟಿ ಬಂದು 1199 cc ಮತ್ತು 3 ಸಿಲಿಂಡರ್ ಇಂಜಿನ್ ಸೆಟಪ್ ಇದೆ. ಈ ಇಂಜಿನ್ ಮ್ಯಾಕ್ಸಿಮಮ್ ಅರೌಂಡ್ 87 BHP ಪವರ್ ಟು 6000 RPM ಪ್ರೊಡ್ಯೂಸ್ ಮಾಡುತ್ತೆ. 115 ನ್ಯೂಟನ್ ಮೀಟರ್ ಟಾರ್ಕ್ ಎಟ್ 3250 RPM ಪ್ರೊಡ್ಯೂಸ್ ಮಾಡುತ್ತೆ. ಇದು ಸಿಟಿ ಡ್ರೈವಿಂಗ್ಗೆ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಸೈಡಲ್ಲಿ ಶಾರ್ಪ್ ಕ್ಯಾರೆಕ್ಟರ್ ಲೈನ್ಸ್ ಇದೆ. ಇದು ಕಾರ್ನ ಡೈನಾಮಿಕ್ ಲುಕ್ ಕೊಡುತ್ತೆ. ವೈಟ್ ಕಲರಲ್ಲಿ ಈ ಲೈನ್ಸ್ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಇದರ ಕೆಪಾಸಿಟಿ ಬಂದ್ಬಿಟ್ಟು 37 ಲೀಟರ್ ಅಷ್ಟು ಇರುತ್ತೆ. ಇನ್ನು ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ, ಈ ವೇರಿಯಂಟಲ್ಲಿ 16 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಟೈರ್ ಪ್ರೊಫೈಲ್ ಯೂಶ್ವಲಿ 185/60 R16 ಇರುತ್ತೆ. ಅಲಾಯ್ ವೀಲ್ ಡಿಸೈನ್ ತುಂಬಾನೇ ಸ್ಪೋರ್ಟಿ ಆಗಿದೆ ಮತ್ತು ರೋಡ್ ಪ್ರೆಸೆನ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಟೈರ್ ಗ್ರಿಪ್ ಕೂಡ ತುಂಬಾನೇ ಚೆನ್ನಾಗಿದೆ. ಸಿಟಿ ಡ್ರೈವಿಂಗ್ ಮತ್ತು ಹೈವೇ ಡ್ರೈವಿಂಗ್ಗೆ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಡೀಸೆಂಟ್ ಇದೆ. ಸೊ ಸ್ಪೀಡ್ ಬ್ರೇಕರ್ ಕ್ರಾಸ್ ಮಾಡೋದು ಈಸಿ ಆಗಿದೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ಬ್ಯಾಕ್ ಸೈಡಲ್ಲಿ ವೈಪರ್, ಡಿಫಾಗರ್, ಅದೇ ರೀತಿ ಬ್ರೇಕ್ ಲೈಟ್ ಕಾಣಬಹುದು. ಹಿಂದೆ ಕನೆಕ್ಟೆಡ್ ಲೈಟ್ ಕಾಣಿಸುತ್ತೆ, ಬಟ್ ಇದು ಆಕ್ಚುಲಿ ಫಂಕ್ಷನಲ್ ಅಲ್ಲಿ ಇಲ್ಲ, ಜಸ್ಟ್ ಡಿಸೈನ್ ವೈಸ್ ಕಾಣಿಸುತ್ತೆ. ಅದೇ ರೀತಿ ಟಾಟಾ ನ್ಯೂ ಲೋಗೋ, ಕೆಳಗಡೆ ಬ್ಯಾಕ್ ಕ್ಯಾಮರಾ, ಹಾಗೆ 2 ಪಾರ್ಕಿಂಗ್ ಸೆನ್ಸರ್ ಕೂಡ ಇದೆ. ಅಲ್ಟ್ರೋಸ್ ನೇಮ್ ಕೂಡ ನಾವು ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡಬೇಕಂದ್ರೆ ಬಟನ್ ನ ಕ್ಲಿಕ್ ಮಾಡಬೇಕು. ಇದು ಅಲ್ಟ್ರಾಸ್ ರೇಸರ್ ಎಡಿಷನ್ ಆಗದೆ ಇರೋ ಕಾರಣ ಸಿಂಗಲ್ ಸೈಲೆನ್ಸರ್ ನನ್ನು ಸಿಗುತ್ತೆ. ಇನ್ನು ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡೋದಾದ್ರೆ ಕೀಯಿಂದನೂ ಪ್ರೆಸ್ ಮಾಡಿ ಓಪನ್ ಮಾಡಬಹುದು. ಇನ್ನು ಬೂಟ್ ಸ್ಪೇಸ್ ಅಲ್ಲಿ 345 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಪ್ರೀಮಿಯಂ ಹ್ಯಾಚ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಇದು ತುಂಬಾ ಪ್ರಾಕ್ಟಿಕಲ್ ಸೈಜ್ ಬೂಟ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಡೈಲಿ ಯೂಸೇಜ್ ನೋಡಿದ್ರೆ ಈಸಿಲಿ 3 to 4 ಕ್ಯಾಬಿನ್ ಲಗೇಜ್, ಆಫೀಸ್ ಬ್ಯಾಗ್, ಗ್ರೋಸರಿ ಬ್ಯಾಗ್ನ ಇವೆಲ್ಲ ಕಂಫರ್ಟ್ ಆಗಲಿ ಫಿಟ್ ಆಗುತ್ತೆ. ಬೂಟ್ ಓಪನಿಂಗ್ ಕೂಡ ವೈಡ್ ಆಗಿದೆ, ಸೊ ಲಗೇಜ್ ಹಾಕೋದು ಈಸಿ ಆಗಿದೆ. ಇನ್ಸೈಡ್ ನೋಡಿದ್ರೆ ಪಾರ್ಸಲ್ ಟ್ರೇ, ಸ್ಪೇರ್ ವೀಲ್ಸ್ ಕೂಡ ಸಿಗುತ್ತೆ. ಸ್ಪೇರ್ ವೀಲ್ ಬಂದು 14 ಇಂಚ್ ಬರುತ್ತೆ. ಯೂಶುವಲಿ ಕಾರಲ್ಲಿ ಇರೋದು 16 ಇಂಚ್, ಆದರೆ ಇದು 2 ಇಂಚ್ ಕಡಿಮೆನೇ ಇದೆ. ಇನ್ನು ಕ್ಲೋಸ್ ಮಾಡುವಾಗ ಈ ಹ್ಯಾಂಡಲ್ನ ಇಟ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡ್ಬೋದು. ಇನ್ನು ಇಂಪಾರ್ಟೆಂಟ್ ಫೀಚರ್ಸ್ ಅಂದರೆ ರಿಯರ್ ಸೀಟ್ನ ಫೋಲ್ಡ್ ಮಾಡ್ಬೋದು, ಸೊ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ರಿಯರ್ ಸೀಟ್ ಫೋಲ್ಡ್ ಮಾಡಿದರೆ ಬೂಟ್ ಕೆಪಾಸಿಟಿ ಅರೌಂಡ್ 665 ಲೀಟರ್ಸ್ವರೆಗೂ ಎಕ್ಸ್ಪಾಂಡ್ ಮಾಡ್ಬೋದು. ಈ ಕಾರಲ್ಲಿ 165 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಇಂಡಿಯನ್ ರೋಡ್ ಕಂಡೀಷನ್ಗೆ ಇದು ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಕ್ ಡೋರ್ನ ಓಪನ್ ಮಾಡುವಾಗ ಯಾವುದೇ ರೀತಿಯ ಡೋರ್ ಹ್ಯಾಂಡಲ್ ಇರಲ್ಲ. ಸೈಡಲ್ಲಿ ಈ ರೀತಿಯಾಗಿ ಗಾಡಿನ ಪ್ರೆಸ್ ಮಾಡ್ಕೊಂಡು ಡೋರ್ನ ಓಪನ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಟಾಟಾ ಅಲ್ಟ್ರಾಸ್ ಅಲ್ಲಿ ಎಲ್ಲ ಡೋರ್ಗಳು ವೈಡ್ ಆಂಗಲ್ ಆಗಿ ಓಪನ್ ಆಗುತ್ತೆ, ಅಂದರೆ 90 ಡಿಗ್ರಿಯಷ್ಟು ಓಪನ್ ಆಗುತ್ತೆ. ಸೊ ಗಾಡಿನ ಹತ್ತೋಕ್ಕಾಗಲಿ ಅಥವಾ ಇಳಿಯೋಕ್ಕಾಗಲಿ ತುಂಬಾನೇ ಈಸಿ ಆಗುತ್ತೆ. ಬಟ್ ಡೋರ್ ಕ್ಲೋಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇನ್ನು ಅಲ್ಟ್ರಾಸ್ನ ಬ್ಯಾಕ್ ಸೀಟ್ ಕಂಫರ್ಟ್ನೆಸ್ ಹೇಗಿದೆ ಅಂತ ನೋಡೋಣ. ಗಾಡಿಯಲ್ಲಿ ಈ ಫೇಸ್ ಲಿಫ್ಟ್ ವರ್ಷನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಥೈ ಸಪೋರ್ಟ್ ಅನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ನನ್ನ ಹೈಟ್ಗೆ ಅನುಗುಣವಾಗಿ ಇನ್ನೂ ಸ್ಪೇಸ್ ಕೂಡ ಇದೆ. ಸೊ ಇದು ಬೆಸ್ಟ್ ಅಂತಾನೆ ಹೇಳೋಕ್ಕಾಗಲ್ಲ, ಡೀಸೆಂಟ್ ಆಗಿದೆ. 6 ಫೀಟ್ ಪರ್ಸನ್ಗೆ ಸ್ವಲ್ಪ ಕಷ್ಟನೂ ಆಗ್ಬೋದು. ಅದೇ ರೀತಿಯಲ್ಲಿ 2 ಹೆಡ್ ರೆಸ್ಟ್ ಇರುತ್ತೆ. ಮಿಡ್ಲಲ್ಲಿ ಆರ್ಮ್ರೆಸ್ಟ್ ಕೂಡ ಇದೆ. ಜೊತೆಗೆ AC ವೆಂಟ್ ಕೂಡ ನೀವು ನೋಡ್ಬೋದು. ಮಿಡ್ಲಲ್ಲಿ ಸ್ವಲ್ಪ ಹಂಪ್ ಥರ ಇದೆ. ಅದೇ ರೀತಿಯಲ್ಲಿ 2 ಕಡೆ ಟ್ವಿಟರ್ ಸ್ಪೀಕರ್ ಕೂಡ ಬರುತ್ತೆ. ಹಾಗೆ ಸೈಡಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಇದೆ ಆಮ್ನ ಇಟ್ಕೊಳ್ಳೋಕ್ಕೆ. ದೆನ್ ಸೈಡ್ ಹ್ಯಾಂಡಲ್ ಕೂಡ ಸಿಗುತ್ತೆ, ಜೊತೆಗೆ ಹುಕ್ ಕೂಡ ಇಟ್ಟಿದ್ದಾರೆ. ಇನ್ನು AC ಜೊತೆಗೆ C ಪೋರ್ಟಲ್ ಕೂಡ ಇದೆ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ. ಇದು ಗಾಡಿನ ಬ್ಯಾಕ್ ಸೀಟ್ನ ಕಂಫರ್ಟ್ನೆಸ್ ಆಗಿತ್ತು. ಇನ್ನು ಫ್ರಂಟ್ ವ್ಯೂ ಅಲ್ಲಿ ಈ ರೀತಿಯ ಮ್ಯಾಟ್ ಕೂಡ ನೀವು ಆಕ್ಸೆಸರೀಸ್ ಅಲ್ಲಿ ಬೈ ಮಾಡ್ಬೋದು. ಜೊತೆಗೆ ಇಲ್ಲೊಂದು ಹುಕ್ ಇದೆ. ಇಲ್ಲಿ ಕೂಡ ನೀವೇನಾದರೂ ಮಿನಿಮಲ್ kg ಆಫ್ ಗ್ರೋಸರೀಸ್ ಏನಾದರೂ ಸಾಮಾನು ಇಡ್ಬೋದು. ಅದೇ ರೀತಿ ಇದು ಟಾಟಾ ಅಲ್ಟ್ರಾಸ್ನ ಇಂಟೀರಿಯರ್ ಲುಕ್ ವೈಸ್ ಆಗಿತ್ತು. ಈ ಕಾರಲ್ಲಿ ಸನ್ರೂಫ್ ಆಪ್ಷನ್ ಬರಲ್ಲ, ಸೆಕೆಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕಾಣಿಸೋಕೆ ಸಿಗಲ್ಲ. ಟಾಪ್ ವೇರಿಯಂಟಲ್ಲಿ ಆಪ್ಷನ್ ಸಿಗ್ಬೋದು. ಸೊ ಫೈನಲ್ ಕ್ವಶನ್, ಟಾಟಾ ಅಲ್ಟ್ರಾಸ್ ಸೆಕೆಂಡ್ ಟಾಪ್ ವೇರಿಯಂಟ್ ಆಟೋಮೆಟಿಕ್ ತಗೊಳ್ಳೋದು ವರ್ತಾ? ನಿಮಗೆ ಬೇಕಂದ್ರೆ ಸ್ಟೈಲಿಶ್ ಹ್ಯಾಚ್ಬ್ಯಾಕ್, ಸ್ಟ್ರಾಂಗ್ ಸೇಫ್ಟಿ, ಕಂಫರ್ಟೇಬಲ್ ಇಂಟೀರಿಯರ್, ಸ್ಮೂತ್ ಆಟೋಮೆಟಿಕ್ ಡ್ರೈವಿಂಗ್ ಅಂದರೆ ಡೆಫಿನೆಟ್ಲಿ ಟಾಟಾ ಅಲ್ಟ್ರಾಸ್
ವೆರಿ ಗುಡ್ ಆಪ್ಷನ್. ಎಸ್ಪೆಷಲಿ ವೈಟ್ ಕಲರ್ ಅಲ್ಲಿ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಇದು ಟಾಟಾ ಅಲ್ಟ್ರಾಸ್ ಆಟೋಮೆಟಿಕ್ ಸೆಕೆಂಡ್ ಟಾಪ್ ವೇರಿಯಂಟ್ ನ ಕಂಪ್ಲೀಟ್ ರಿವ್ಯೂ. ನಿಮಗೆ ಈ ಕಾರ್ ಬಗ್ಗೆ ಏನು ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇನ್ನು ಇಂಟ್ರೆಸ್ಟಿಂಗ್ ಕಾರ್ ರಿವ್ಯೂ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.